ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ಗಣಿತ ಪ್ರಕಾಶ ಅಧ್ಯಾಯ 2 ಘಾತಾಂಕಗಳ ಆಟ ಅಂತೇಳಿ ನಿಮ್ಮ ಪಾಠ ಇದೆಯಲ್ಲ. ಈ ಪಾಠಕ್ಕೆ ಸಂಬಂಧಿಸಿದಂಥ ಪುಟ ಸಂಖ್ಯೆ 25ರಲ್ಲಿ ಕಂಡುಬರುವಂಥ 25 ಪುಟ ಸಂಖ್ಯೆ 25ರಲ್ಲಿ ಕಂಡುಬರುವಂಥ ಈ ಕಂಡುಹಿಡಿಯಿರಿ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದೇನೆ. ಆಲ್ರೆಡಿ ಹಿಂದಿನ ಪಾಠದ ಪ್ರಶ್ನೆಗಳನ್ನು ಏನು ಮಾಡಿದ್ದೀನಪ್ಪ ಅಂದಾಗ ಬಿಡಿಸಿ ಹಾಕಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ತಮ್ಮ ಸೀರಿಯಲಾಗಿ ಸಿಗಬೇಕಪ್ಪ ಅಂತಂದಾಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವನ್ನ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದ ಇದ್ರಾಗ ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಿದೆ. ಹಾಗಾದ್ರೆ ಇಲ್ಲಿ A 1ನೇದ್ರೊಳಗಡೆ 6 × 6 × 6 × 6 6ನ್ನು ಎಷ್ಟು ಸಲ ಬರೆದಿದ್ದಾರೆ ಇಲ್ಲಿ? 6ನ್ನು ನೀವು 6ರ ಘಾತ 4 ಅಂತೇಳಿ ಇಲ್ಲಿ ಬರೀಬೇಕಾಗ್ತದೆ. ಇದು ಘಾತ ಸೂಚಿ, ಇದು ಆಧಾರ ಸಂಖ್ಯೆ ಅಂತೇಳಿ ಕರಿತೇವೆ. ಹೀಗಾಗಿ 6ನ್ನು ಎಷ್ಟು ಸಲ ಬರೆದಿದ್ದಾರೆ? 4 ಸಲ. ಹಾಗಾಗಿ 6ರ ಘಾತ 4. ಇಲ್ಲಿ y × y y × y y ಸ್ಕ್ವಯರ್. y ಎಷ್ಟು ಸಲ ಇದಾವೆ? 2 ಸಲ ಇದಾವೆ. b × b × b b ಎಷ್ಟು ಸಲ ಇದಾವೆ? b 4 ಇದಾವೆ. ಹಾಗಾದರೆ ಘಾತ ಸೂಚಿ ಒಳಗಡೆ 4ನ ಬರೀಬೇಕು. ಇನ್ನು ಈ ಡಬಲ್ ಸಂಖ್ಯೆಗಳಿದ್ವಪ್ಪ ಅಂದಾಗ 5 × 5 ನೆಕ್ಸ್ಟ್ 7 × 7 ಇದ್ದಂಗೆ 5ರ ಘಾತ 2 ನೆಕ್ಸ್ಟ್ 7ರ ಘಾತ 2 ಅಂತೇಳಿ ಇದನ್ನು ಬರೀಬೇಕಾಗ್ತದೆ. ಇನ್ನು 2 × 2 ನೆಕ್ಸ್ಟ್ a × a. ಹಾಗಾದರೆ 2ರ ಘಾತ 2 ಇಂಟು a ಘಾತ 2. ಇನ್ನು a ಎಷ್ಟಿದಾವೆ ನೋಡ್ರಿ? a × a × a 3 ಇದಾವೆ. ಸಿ ಎಷ್ಟಿದಾವಪ್ಪ ಅಂತಂದಾಗ ಸಿ × ಸಿ × ಸಿ 4 ಇದಾವೆ. ಡಿ 1 ಇದೆ. ಹಾಗಾದರೆ ಎ ಘಾತ 3 ಸಿ ಘಾತ 4 ಡಿ ಇಲ್ಲಿ ಮೇಲೆ ಏನೂ ಇರಲಿಲ್ಲ ಅಂದರೂ 1 ಇರ್ತದೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇದು ಫಸ್ಟ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ ಕೆಳಗಿನ ಪ್ರತಿಯೊಂದನ್ನು ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಕ್ವಶನ್ಸ್ ಇದೆ. ಹಾಗಾದರೆ ಅವಿಭಾಜ್ಯ ಅಪವರ್ತನಕರಣದಿಂದ ನೀವು ಮಾಡೋದನ್ನು ಈಗ ಆಲ್ರೆಡಿ ಗೊತ್ತಿರ್ತದೆ. ಇದನ್ನು ಏನು ಮಾಡೋಕ್ಕಪ್ಪ ಅಂತಂದಾಗ 648ನ 2ರಿಂದ ಸ್ಟಾರ್ಟ್ ಮಾಡಿದ್ದೀನಿ. 2 3 6 ನೆಕ್ಸ್ಟ್ 2 2 4 2 4 8 2 1 2 ಇಲ್ಲಿ 3ರಾಗ 2 ತೆಗೆದ್ರೆ 1 ಉಳಿತದೆ, ಅದು 12 ಆಗ್ತದೆ. 2 6 12 2 2 4 ನೆಕ್ಸ್ಟ್ 2 8 16 2 1 2 ಇಲ್ಲಿ 81 ಇನ್ನು 3ರಲ್ಲಿ ಹೋಗ್ತದೆ. 3 2 6 2 ಉಳಿತದೆ 21 ಆಗ್ತದೆ. 3 7 21 3 9 27 3 3 9 3 1 3. ಇದನ್ನು ಇಲ್ಲಿ ಬಂದಿದ್ದವು ಕೂಡ ಎಲ್ಲವೂ ಈ ಕಡೆ ಬರ್ಕೋಬೇಕು. 2 × 2 × 2 ನೆಕ್ಸ್ಟ್ 3 × 3 × 3 4 ಸಲ ಬಂದಿದ್ದಾವೆ. 2ರ ಘಾತ 3 ಇಂಟು 3ರ ಘಾತ 4 ಅಂತೇಳಿ ನೀವು ಇದನ್ನು ಬರೀಬೇಕಾಗ್ತದೆ. ಇನ್ನು 405 ಈ 405ನ ನಾನು 3ರಿಂದ ಭಾಗಿಸ್ಕೊತ ಹೊಂಟಿದ್ದೀನಿ. 3 1 3 1 ಉಳಿತದೆ, ಅದು 10 ಆಯಿತು. 3 3 9 ಮತ್ತೆ 1 ಉಳಿತದೆ. 3 5 15 ಮತ್ತು 3 4 12 1 ಉಳಿತದೆ, ಅದು 15 ಆಯಿತು. 3 5 15 3 1 3 1 ಉಳಿತದೆ, ಅದು 15 ಆಯಿತು. 3 5 15 ನೆಕ್ಸ್ಟ್ 3 5 15 ನೆಕ್ಸ್ಟ್ 5 ಇರುವುದರಿಂದ 5 1 5. ಹಾಗಾದರೆ 3 ಎಷ್ಟು ಬಂದಾವೆ ಇಲ್ಲಿ? 4 ಬಂದಾವೆ. ಇಂಟು 5 1 ಬಂದಿದೆ. ಹಾಗಾಗಿ 3ರ ಘಾತ 4 ಇಂಟು 5ರ ಘಾತ 1. ನೆಕ್ಸ್ಟ್ 540 540 ಕೂಡ ಇದೇ ಥರ ನೀವು ವ್ಯಕ್ತಪಡಿಸ್ರಿ. 2 2 4 1 ಉಳಿತದೆ. 2 7 14 0 ನೆಕ್ಸ್ಟ್ 2 1 2 ನೆಕ್ಸ್ಟ್ 2 3 6 1 ಉಳಿತದೆ. 2 5 10 ನೆಕ್ಸ್ಟ್ 3 4 12 1 ಉಳಿತದೆ. 3 5 15 3 1 3 ಮತ್ತೆ 1 ಉಳಿತದೆ. 3 5 15 3 5 15 ನೆಕ್ಸ್ಟ್ 5 1 5 2 ಸಲ ಬಂದಿದ್ದಾವೆ. 3 ಸಲ ಬಂದಿದ್ದಾವೆ. ಇಂಟು 5 1 ಸಲ ಬಂದಿದೆ. ಹಾಗಾದರೆ 2ರ ಘಾತ 2 3ರ ಘಾತ 3 5ರ ಘಾತ ಇಲ್ಲೇನೂ ಇಲ್ಲ ಅಂದ್ರೆ 1 ನೀವು ಬರೀರಿ. ನೆಕ್ಸ್ಟ್ 33,600 ಹೌದಾ? ಇದನ್ನು ಕೂಡ ಸೇಮ್ ಆರ್ಡ್ರಲ್ಲೇ ನಾನು ಏನು ಮಾಡ್ತೀನಪ್ಪ ಅಂತಂದಾಗ ಬಿಡಿಸ್ಕೊತ ಹೋಗ್ತೀನಿ. 2 1 2 1 ಉಳಿತದೆ. 2 8 16 2 0 ಇದಾವೆ. 2 9 18 2 0 ಇದಾವೆ. ನೆಕ್ಸ್ಟ್ 2 2 4 8 1 ಉಳಿತದೆ. 2 5 10 1 0 ನೆಕ್ಸ್ಟ್ 2 2 4 1 ಉಳಿತದೆ. 2 2 4 ನೆಕ್ಸ್ಟ್ 2 2 4 1 ಉಳಿತದೆ. 2 5 10 ಕೊನೆಗೆ 5 ಇರೋದ್ರಿಂದ 3ಲಿಂದ ಸ್ಟಾರ್ಟ್ ಮಾಡ್ತೀನಿ. 3 7 21 1 ಉಳಿತದೆ ಮತ್ತು 3 5 15 ಆಯ್ತದೆ. ನೆಕ್ಸ್ಟ್ 5ರಲ್ಲಿ 5 5 ನೆಕ್ಸ್ಟ್ 3 ಮತ್ತೆ 3ರಲ್ಲಿ ತೋರಿ. 3 2 6 1 ಉಳಿತದೆ. 3 5 15 ನೆಕ್ಸ್ಟ್ 5 5 25 5 1 5. ಇಲ್ಲಿ 2 ಎಷ್ಟು ಬಂದಿದ್ದಾವೆ ನೋಡ್ರಿ? 4 ಬಂದಿದ್ದಾವೆ. 3 ಎಷ್ಟು ಬಂದಿದ್ದಾವೆ ನೋಡ್ರಿ? 3 ಎಷ್ಟು ಬಂದಿದ್ದಾವೆ? 1 2 ಬಂದಿದ್ದಾವೆ. ನೆಕ್ಸ್ಟ್ 5 ಎಷ್ಟು ಬಂದಿದ್ದಾವೆ? 2 ಬಂದಿದ್ದಾವೆ. ಹಾಗಾದರೆ 2ರ ಘಾತ 4 3ರ ಘಾತ 2 5ರ ಘಾತ 2. ಇನ್ನು 3ನೇ ಪ್ರಶ್ನೆ ಏನಿದಾವಪ್ಪ ಅಂತ ನೋಡ್ಕೊತ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂತ ನೋಡ್ಕೊತ ಬಂದಾಗ ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಬೆಲೆ ಮೌಲ್ಯ ಬರೆಯಿರಿ ಅಂತ ಕೊಟ್ಟಿದ್ದಾನೆ. 2 × 10ರ ಘಾತ 3 ಇದೆ. ಹಾಗಾದರೆ 2 10ನ ಎಷ್ಟು ಸಲ ಬರೀಬೇಕು? 3 ಸಲ ಬರೀಬೇಕು. 10 10 100 100 10 1000 1000 2 2000 ಇದು ಆಗ್ತದೆ. ಇನ್ನು ನೆಕ್ಸ್ಟ್ ಇದನ್ನು 7ರ ಘಾತ 2 ಇಂಟು 2ರ ಘಾತ 3 ಇದೆ. 7ನ 2 ಸಲ ಬರೀಬೇಕು. 2ನ್ನ 3 ಸಲ ಬರೀಬೇಕು. 7 7 49 ಆಗ್ತದೆ. 2 2 4 4 8 49 ಇಂಟು 8 ಮಲ್ಟಿಪ್ಲಿಕೇಶನ್ಸ್ ಮಾಡಿರಿ 392 ಆಗ್ತದೆ. ನೆಕ್ಸ್ಟ್
3 ಇಂಟು 4 ಘಾತ 4 ಅಂತಿದೆ. ಹೌದಾ? 3 ಎಷ್ಟು ಸಲ ಇದೆ? ಒಂದೇ ಸಲ ಇದೆ. 4ನೇ ಎಷ್ಟು ಸಲ ಬರ್ತದೆ? 4 ಸಲ. ಹಾಗಾದ್ರೆ 4 4 16 16 64 64 256 256 ಇಂಟು 3 ಮಾಡಿರಿ 768. ಇನ್ನು 4ನೇದು ಏನಿದೆ ನೋಡ್ರಿ, -3 ಘಾತ 2 ಇದೆ ಇಂಟು -5 ಘಾತ 2 ಇದೆ. ಹಾಗಾದ್ರೆ -3 ಎಷ್ಟು ಸಲ ಬರೀಬೇಕು? -3 ಇಂಟು -3 2 ಸಲ, -5 ಇಂಟು -5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 3 3 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 5 25 25 ಮೊದಲೇ 225. ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದಾಗ 3ರ ಘಾತ 2 ನೆಕ್ಸ್ಟ್ ಇಂಟು 10ರ ಘಾತ 4 ಇದೆ. 3ನ 2 ಸಲ ಬರೀಬೇಕು, 10ನ 4 ಸಲ ಬರೀಬೇಕು. 10 ಹತ್ತಲೆ 100 100 ಹತ್ತಲೆ 1000 1000 ಹತ್ತಲೆ 10,000 ಆಗ್ತದೆ. ನೆಕ್ಸ್ಟ್ 3 3 9 10,000 ಇಂಟು 9 ಅಂದಾಗ 90,000 ಆಗ್ತದೆ. -2ರ ಘಾತ -2ರ ಘಾತ 5 ನೆಕ್ಸ್ಟ್ ಇಂಟು -10ರ ಘಾತ 6 ಇದೆ. ಹೀಗಾಗಿ -2ನ ಎಷ್ಟು ಸಲ ಬರೀಬೇಕಪ್ಪ ಅಂದ್ರೆ 5 ಟೈಮ್ಸ್ ಬರೀಬೇಕು. -10ನ ಎಷ್ಟು ಸಲ ಬರೀಬೇಕಪ್ಪ ಅಂದಾಗ 6 ಟೈಮ್ ಬರೀಬೇಕು. 6 ಟೈಮ್ ಬಾರ್ದು. 2 2 4 4 8 8 16 16 32. ಇಲ್ಲಿ ಘಾತ ಸೂಚಿ ಒಳಗಡೆ ಮೈನಸ್ ಇರೋ ಸಂಖ್ಯೆ ಇರೋದ್ರಿಂದ -32 ಬರ್ತದೆ ಅದು. ಇಂಟು ನೆಕ್ಸ್ಟ್ ಇದು ಘಾತ ಸೂಚಿ ಒಳಗಡೆ ಸಮಸಂಖ್ಯೆ ಇರೋದ್ರಿಂದ ಆನ್ಸರ್ ಸಮಸಂಖ್ಯೆದಾಗ ಬರಬೇಕು. ಬಿಡಿ 10 100 ಸಿಲ್ಕಂದ್ರೆ ಇಲ್ಲಿ 1 ಐತಲ್ಲ, 1ನ ಬರೀರಿ. ಇಲ್ಲಿ ಎಷ್ಟು ಸಲ ಬರ್ತದೆ? 1 2 3 4 5 6 ಅದಾವಲ್ಲ, 6 0ನ ಇಲ್ಲಿ ಹಾಕ್ಬಿಡ್ಬೇಕು ಅಷ್ಟೇ. ಇನ್ನು 32 ಇಂಟು 1 ಅಂದ್ರೆ 32 ಬರೀಬೇಕು. ಇಲ್ಲಿ 6 0 ಅದಾವಲ್ಲ, 6 0 ಕೊಡ್ರಿ. 1 ಪ್ಲಸ್ 1 ಮೈನಸ್ ಇದ್ದಾಗ ಆನ್ಸರ್ ಯಾವಾಗಲೂ ಮೈನಸ್ದಾಗ ಬರೀರಿ. ಇಷ್ಟು ಬರೆದ್ರೆ ನಿಮ್ಗೆ ಈ ಎಕ್ಸಸೈಸ್ ಏನಾಗ್ತದಪ್ಪ ಅಂತಂದಾಗ ಪುಟ ಸಂಖ್ಯೆ 25ರಲ್ಲಿ ಕಂಡುಹಿಡಿಯಿರೋ ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಕಂಡುಹಿಡಿಯಿರೋ ಪ್ರಶ್ನೆಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಹಾಕ್ತಿರ್ತೀನಿ. ಫಸ್ಟ್ ಟೈಮ್ ಯಾರಾದ್ರು ಪೇಜಸ್ ಚಾನಲ್ ನೋಡ್ತಿದ್ರಪ್ಪ ಅಂದಾಗ ಚಾನಲ್ಗೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಏನಾಗ್ತಪ್ಪ ಅಂದಾಗ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.